ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ಮೈಸೂರಲ್ಲಿ ಕೊರಗಜ್ಜ ದೈವಸ್ಥಾನ ಮುಚ್ಚಿದೆ ಅಂತ ತುಂಬ ಬೇಜಾರಲ್ಲಿದ್ದರೆ ಅವ್ರಿಗೆಲ್ಲ ಒಂದು ಖುಷಿ ವಿಚಾರ. ಅದೇ ಕೊರಗಜ್ಜನ ದೇವಸ್ಥಾನ ಈಗ ಬೇರೊಂದು ಕಡೆ ಸ್ಥಾಪನೆಯಾಗಿದೆ. ಅದು ಬೇರೆ ಎಲ್ಲೂ ಅಲ್ಲ, ನಾನು ಎಲ್ಲಿ ಅಂತ ಹೇಳ್ತೀನಿ. ಮತ್ತು ಈ ದೇವಸ್ಥಾನದಲ್ಲಿ ಪ್ರತಿ ತಿಂಗಳು ಹರಕೆ ಕೋಲ ನಡೆಯುತ್ತೆ. ಕೋಲದಲ್ಲಿ ಅತಿ ಹೆಚ್ಚಾಗಿ ಎಲ್ಲ ಭಾಗವಹಿಸಿ ಕೊರಗಜ್ಜನ ಕೋಲ ಮತ್ತು ಹಗಲು ಸೇವೆ ನಿಮಗೆ ಏನೇ ಹರಕೆ ಇದ್ದರೂ ನೀವು ಹೊಸದಾಗಿ ಪುನರಾರಂಭ ಆಗಿರತಕ್ಕಂಥ ದೇವಸ್ಥಾನದಲ್ಲಿ ಬನ್ನಿ. ಮತ್ತು ಕೊರಗಜ್ಜನ ಬಗ್ಗೆ ಎಲ್ರಿಗೂ ಗೊತ್ತಿರ್ತಕ್ಕಂಥ ಇದು ಕರಾವಳಿ ಭಾಗ ಮತ್ತು ಮಂಗಳೂರಿನ ಈ ಕಡೆ ಭಾಗದಲ್ಲಿ ತುಂಬ ಪ್ರಾಮುಖ್ಯತೆ ಹೊಂದಿರತಕ್ಕಂಥ ಒಂದು ದೈವ. ಕೊರಗಜ್ಜ ಯಾರಿಗೇ ಆಗಲಿ ಹಿಂದೆ ಮುಂದೆ ಭೇದ ಭಾವ ಮಾಡಲ್ಲ. ಅಜ್ಜನಿಗೆ ಒಂದು ಚಕ್ಲಿ ಬೀಡ ಮತ್ತು ಮದ್ಯಪಾನ ಕೊಟ್ಟರೆ ಸಾಕು, ಅವರು ಯಾರಿಗೇ ಆದರೂ ಕೊರಗಜ್ಜ ಒಲಿದು ಒಳ್ಳೇದು ಮಾಡ್ತಾರೆ. ನಾನು ಕೂಡ ಕೊರಗಜ್ಜನ ಒಬ್ಬ ಭಕ್ತ, ಯಾಕಂದರೆ ನಾನು ಕೊರಗಜ್ಜನಿಂದ ತುಂಬ ಒಳ್ಳೆಯದಾಗಿದೆ. ಅದರಿಂದ ನಾನು ಹೇಳ್ತಿರೋದು. ಮೈಸೂರಲ್ಲಿ ಎಲ್ಲಿ ಅಂತ ಹೇಳಿದ್ರೆ, ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು 16 ಅನ್ನೋ ಗ್ರಾಮದಲ್ಲಿ ಮತ್ತೆ ಪುನರಾರಂಭ ಆಗಿದೆ ಈ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಪ್ರತಿ ತಿಂಗಳು ಹರಕೆ ಕೋಲ ನಡೆಯುತ್ತೆ. ಮತ್ತು ನಿಮ್ಮದು ಏನೇ ಈಡೇರಿಕೆಗಳಿದ್ರೂ ಪ್ರತಿ ತಿಂಗಳು ನಡೆಯುವ ಕೋಲದಲ್ಲಿ ಅಜ್ಜನ ಮುಂದೆಯೇ ನಿಮ್ಮ ಪ್ರಶ್ನೆಯನ್ನು ಹೇಳ್ಬೋದು. ನಿಮ್ದು ಏನೇ ಸಮಸ್ಯೆ ಇದ್ದರೂ, ಆರೋಗ್ಯ ಸಮಸ್ಯೆ ಅಥವಾ ಪರ್ಸ್ನಲ್ ಏನೇ ಇದ್ರೂ ಅಜ್ಜ ನೆರವೇರಿಸ್ಕೊಡ್ತಾರೆ. ಯಾಕಂದರೆ ಇದು ನಾನು ನಂಬಿರ್ತಕ್ಕಂಥ ದೈವ. ನಿಮಗೆ ಗೊತ್ತಿರುತ್ತೆ ಎಲ್ರಿಗೂ ಕೊರಗಜ್ಜನ ಮಹಿಮೆ ಇಂಥದ್ದು ಏನೂ ಇಲ್ಲ. ನಿಮಗೆ ಇವ್ರ ಬಗ್ಗೆ ದೇವಸ್ಥಾನ ಎಲ್ಲಿದೆ, ಕೋಲ ಯಾವಾಗ ನಡೆಯುತ್ತೆ, ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಾನು ತೇಜಕುಮಾರ್ ಗುರೂಜಿ ಅವ್ರದ್ದು ನಂಬರ್ ಹಾಕಿರ್ತೀನಿ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ದೇವಸ್ಥಾನಕ್ಕೆ ಹೋಗ್ಬೋದು.